ಇನ್ನು ಮಹಿಳೆ ಸೆಲ್ವಿ ಸಾವನ್ನಪ್ಪಿದ ಬೆನ್ನಲ್ಲೇ ಆನಂದಪುರ ನಿವಾಸಿಗಳ ಆಕ್ರೋಶದ ಕಟ್ಟಿ ಒಡೆದಿದೆ. ಮೈಸೂರು ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು ಸಾರ್ವಜನಿಕರು. ಟಿಪ್ಪು ನಗರದಲ್ಲಿ ಅತಿ ಹೆಚ್ಚಾಗಿ ಮುಸ್ಲಿಂ ಜನ ವಾಸವಿದ್ದಾರೆ. ಅವರಿಗೆ ಮನೆ ಮನೆಗೂ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೆ ಆನಂದಪುರಕ್ಕೆ ಅಂತಹ ಯಾವ ವ್ಯವಸ್ಥೆಯೂ ಇಲ್ಲ. ನಮ್ಮ ಏರಿಯಾಗ ನೀರಿನ ವ್ಯವಸ್ಥೆ ಮಾಡ್ಕೊಡಿ ಸ್ವಾಮಿ ಮನೆ ಮನೆಗೆ ಅಂತ ಕೇಳಿದ್ರೆ ಇದು ಸ್ಲಮ್ ಅಂತ ಹೇಳ್ತಾರೆ. ಯಾಕೆ ನಾವು ವೋಟ್ ಹಾಕಿಲ್ವಾ? ಮೂಲ ಸೌಕರ್ಯ ನೀಡೋದ್ರಲ್ಲೂ ನಮಗ್ ತಾರತಮ್ಯಾನ ಅಂತ ಹೇಳಿ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ವಿರುದ್ಧ ಕಿಡಿಕಾರಿದ್ದಾರೆ ಮಹಿಳೆಯರು. ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಆರಂಭ ಮಾಡ್ತಾರೆ. ಸೆಲ್ವಿ ಸಾವನ್ನಪ್ತಾ ಇದ್ದ ಹಾಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಆಕ್ರೋಶ ಪ್ರಮುಖವಾಗಿ ಸ್ಥಳೀಯ ಶಾಸಕರಾಗಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ. ಇದೇ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಟಿಪ್ಪು ನಗರದಲ್ಲಿ ಎಲ್ಲ ಮೂಲ ಸೌಕರ್ಯಗಳು ಕೂಡ ಇದ್ದಾವೆ. ಮನೆ ಮನೆಗೆ ನೀರಿನ ವ್ಯವಸ್ಥೆ ಇದೆ. ಯಾಕಂದ್ರೆ ಅಲ್ಲಿ ಮುಸ್ಲಿಮರು ವಾಸವಾಗಿದ್ದಾರೆ. ಆದ್ರೆ ಆನಂದಪುರದಲ್ಲಿ ನಾವಿದ್ದೀವಿ, ನಮಗ್ ಮಾತ್ರ ಯಾವುದೇ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ ಸಚಿವರು. ನಾವು ಕೇಳಿದ್ರೆ ಇದು ಸ್ಲಮ್ ಏರಿಯಾ ಅಂತ ಹೇಳ್ತಾರೆ. ಯಾಕೆ ನಾವು ಅವ್ರಿಗೆ ವೋಟ್ ಹಾಕಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಪ್ರತಿಭಟನಾ ನಿರತರು ಮಾಡಿದ್ರು. ವರ್ಷ ಆಗ್ತಾ ಇದೆ ವಯಸ್ಸು. ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ. ನಮ್ಮ ಏರಿಯಾಗೆ ಜಮೀರ್ ಅಂತ ಒಬ್ರು ಇಲ್ಲಿ ಕೆಲಸ ಮಾಡ್ತಾರೆ ಸರ್. ಯಾವ ಕೆಲಸನೂ ನಡೆದಿಲ್ಲ. MLA ಅವ್ರ ಏರಿಯಾಗೆ ಈ ಬಂದು ನೋಡಿ, ಒಳಗಡೆ ಒಬ್ರು ಮನೆಯಲ್ಲೂ ನೀರು ಕೊಳ ಇರಲ್ಲ. ಕರೆಂಟ್ಗೆ ಎಷ್ಟು ಒದ್ದಾಡ್ತೀವಿ ಗೊತ್ತಾ? ಆ ಕಂಬ ಬಂದು ನೋಡಿ, ಎಷ್ಟು ಜನ ಬೆಳಗ್ಗೆ 4 ಗಂಟೆ 3 ಗಂಟೆಲಿ ನೀರು ಬಿಡ್ತಾರೆ. 3 ಗಂಟೆಗೆ ಬಿಡ್ತಾರೆ. ಎಷ್ಟು ಜನ ಅಂತ ಎದ್ದಾಕ್ತಾರೆ. ಹುಡುಗಿರು ಮಹಿಳೆಯರೆಲ್ಲ ಎಷ್ಟು ಜನ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಗೊತ್ತಾಯ್ತು. 4ನೇ ಸಲ ಆಗ್ತಾ ಇರೋದು. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಇವಾಗ ಈ ಸಾವಾಗಿದೆ. ಯಾರು ಇದಕ್ಕೆ ಜವಾಬ್ದಾರಿ? ಯಾರು ಜವಾಬ್ದಾರಿ ಇದಕ್ಕೆ? ಮಾಡ್ಕೊಡ್ಬೇಕು. MLA ಅನ್ನೋರು ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಏರಿಯಾಗ ಏನಿದೆ ಅಂತ ಮಾಡ್ಕೊಡ್ಬೇಕು. ಒಂದು ಸಾವಾದ್ರೆ ಬರಲ್ಲ, ಏನು ಅಂತ ವಿಚಾರಣೆ ಮಾಡಲ್ಲ ಸರ್. ಕೊರೋನಾ ಟೈಮಲ್ಲಿ ಬರ್ತಾರೆ. 20 ವರ್ಷದಿಂದ ಒಬ್ಬರೇ ಇರೋದು MLA. ಏನಂತ ಮಾಡ್ಕೊಡ್ಬೇಕು ಅಲ್ವಾ ಸರ್? 20 ವರ್ಷದಿಂದ ಒಬ್ಬರೇ MLA ಇದ್ದಾರೆ. 20 ವರ್ಷದಿಂದ ಒಬ್ಬರೇ MLA ನಾವು ಮಾಡ್ತಾ ಇದೀವಲ್ಲ, ಅಷ್ಟಕ್ಕೂ ಜನ ಇದ್ದಾರೆ ಅಂತ ಮಾಡ್ಕೊಡ್ಬೇಕಲ್ಲ ಸರ್. ಏನು ಮಾಡಿಲ್ಲ. 20 ವರ್ಷದಿಂದ ಹೆಂಗಿದೆ ಏರಿಯಾ ಹಂಗೇನೆ ಇದೆ. ಆ ಗ್ರೌಂಡ್ ಅಂತ ನಾವು ಬೇಕಾಗೇ ಇಲ್ಲ, ನಮ್ಗೆ ಕೇಳೇ ಇಲ್ಲ. ಬೇಕಾಗಿರೋದು ಯಾವ್ದು ಸೌಕರ್ಯ ಅವ್ರು ಮಾಡ್ಕೊಡ್ತಾ ಇಲ್ಲ. ನನ್ನ ಹೆಸರು ಸೋಫಿಯಾ ಅಂತ. ಇದು ಬೆಳಗ್ಗೆ 4 ಗಂಟೆಗೆ ನಾವು ಕುಡಿಯೋ ನೀರು 3:30ವರೆಗೆ ಕುಡಿಯೋ ನೀರು ಕೊಡ್ತಾರೆ. ಕುಡಿಯೋ ನೀರು ಬಿಡ್ತಾರೆ. ಆ ಟೈಮಲ್ಲಿ ಪ್ರತಿ ಮನೆಯಿಂದನೂ 3 ಮನೆಗೆ ಒಂದೊಂದು ಮೋಟರ್ ತರ ಹಾಕ್ತಾರೆ ಸರ್. ಅಲ್ಲಿ ಕರೆಕ್ಟ್ ಡೈರೆಕ್ಟ್ ಕಂಬಕ್ಕೆ ಹಾಕೋದು. ಕಲೆಕ್ಷನ್ ನಮಗೆ ಯಾವ್ದು ಸಪರೇಟ್ ಆಗಿ ಮನೆ ಕೊಳ ಯಾವ್ದು ಮಾಡ್ಕೊಟ್ಟಿಲ್ಲ. ಎಲ್ಲ ಇದೇ ಪರಿಸ್ಥಿತಿ ಇರೋದು. ಪ್ರತಿ ವರ್ಷ 20 ವರ್ಷದಿಂದ ಇದೇ ನಡೀತಾ ಇದೆ. ಇದು 4ನೇ ಸಲ ಆಗ್ತಾ ಇರೋದು. ಅವ್ರು ಮೋಟರ್ ಹಾಕಕ್ಕೆ ಬಂದು ಕರೆಂಟ್ ವೈರ್ ಪ್ಲಗ್ ಅಲ್ಲಿ ಹಾಕಕ್ಕೆ ಹೋಗಿ ಕರೆಂಟ್ ಶಾಕ್ ಪಾಸ್ ಆಗಿ ಅವ್ರು ಸತ್ತೋಗಿರೋದು. ಇದು 4ನೇ ಸಲ ಸರ್. ಒಂದು ಸಾವುಗೂ ಅವ್ರು ಬಂದಿಲ್ಲ. ಇದು 4ನೇ ಸಲ. ಏನಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ? ಏನು ಕೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಅವರು ಎಷ್ಟು ಎಜುಕೇಟೆಡ್ ಇದೀವಿ. ಇದು ಸ್ಲಮ್ ಏರಿಯಾ ಅಂತ ಹೇಳ್ಬಿಟ್ಟು ನಮ್ನೆಲ್ಲ ಕೆಳಗಡೆ ನೋಡ್ತಾ ಇದ್ದಾರೆ ಅವರು. ಅಕ್ಕಪಕ್ಕ ಇರೋ ಏರಿಯಾಗಳನ್ನೆಲ್ಲ ನೋಡಿ, ಒಂದು ಇಲ್ಲಿ ಏರಿಯಾದಲ್ಲಿ ಏನ್ ಪರಿಸ್ಥಿತಿ ಇದೆ ಅದೇ ಪರಿಸ್ಥಿತಿನೇ ಇರೋದು. ಅಲ್ಲೆಲ್ಲ ಪಕ್ಕದಲ್ಲಿ ಇದು 3ನೇ ಸತಿ ನಮ್ಮ ಏರಿಯಾದಲ್ಲಿ ಈ ತರ ಆಗಿರೋದು. 4ನೇ ಸತಿ. ಏನ್ ಇದಕ್ಕೆ ಯಾರು ಏನ್ ತಗೊಳ್ಳಲ್ದಿಲ್ವಾ? ಇದನ್ನ ಯಾರಾದ್ರೂ ಊರು ಹೋದ್ರೆ ಮಾತ್ರ ಈ ತರ ಬಂದು ನೀವೆಲ್ಲ ಮಾಡೋದು. ಮಿಕ್ಕತ್ತಾನ ಏನು ಮಾಡಲ್ವಾ ನೀವು? ಮೋಟ್ರ್ ಹಾಕಿದ್ 4ನೇ ಸತಿ ಈ ತರ ಆಗಿರೋದು. ನಮ್ಮನೆನ ಸಿಗಾಗ್ತವ್ರಿಗೆ. ಆನಂದಪುರದ ನಿವಾಸಿಗಳ ಆಕ್ರೋಶ ಇದು. 4ನೇ ಸಾವಿದು. 4ನೇ ಬಾರಿ ಈ ರೀತಿಯಾದಂತಹ ಘಟನೆಯಾಗಿದೆ. ಯಾಕೆ ಮನೆ ಮನೆಗೆ ನೀರು ಕೊಡೋದಿಲ್ಲ ನೀವು ಅನ್ನುವಂತಹ ಪ್ರಶ್ನೆಯನ್ನ ಸ್ಥಳೀಯರು ಮಾಡ್ತಿದ್ದಾರೆ. ಆನಂದಪುರದಲ್ಲಿರುವಂತಹ ಯಾವ ಮನೆಗೂ ಕೂಡ ನೀರಿನ ಸಂಪರ್ಕ ಇಲ್ಲ. ದೊಡ್ಡ ಪೈಪ್ನಲ್ಲಿ ಅಲ್ಲಲ್ಲಿ ಮೋಟಾರ್ ಕನೆಕ್ಷನ್ ನೀಡಲಾಗಿದೆ. ಪೈಪ್ ಲೈನ್ಗೆ ಮೋಟಾರ್ ಅಳವಡಿಸುವುದಕ್ಕೆ ವೈರ್ ಕನೆಕ್ಷನ್. ಆದರೆ ಕನೆಕ್ಷನ್ ಆದಂತಹ ವೈರ್ನ ಹಾಗೆ ಬಿಟ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಇದೇ ರಸ್ತೆಯಲ್ಲಿ ದಿನ ಬೆಳಗಾದ್ರೆ ಜನರು ಮಕ್ಕಳು ಓಡಾಟವನ್ನು ಮಾಡ್ತಿರ್ತಾರೆ. ಆನಂದಪುರದ ನಿವಾಸಿಗಳು ನೀರು ಹಿಡಬೇಕು ಅಂದ್ರೆ ಇದೇ ಜಾಗಕ್ಕೆ ಬರಬೇಕು, ಇಲ್ಲೇ ನೀರನ್ನ ಹಿಡಬೇಕು. ಅಲ್ಲದೆ ಮಕ್ಕಳು ಕೂಡ ಇದೇ ಮಾರ್ಗವಾಗಿ ಶಾಲೆಗೆ ಹೋಗ್ತಾರೆ. ಸ್ವಲ್ಪ ಯಾಮಾರಿದ್ರೂ ಈ ರಸ್ತೆಯಲ್ಲಿ ಸಾವು ನಿಶ್ಚಿತ ಅನ್ನುವಂತಹ ಪರಿಸ್ಥಿತಿ ಇದೆ. ಕಳೆದ 30 ವರ್ಷದಿಂದ ಇದೇ ಭಯದಲ್ಲಿ ಅನಿವಾರ್ಯವಾಗಿ ಜೀವನ ನಡೆಸುತ್ತಿದ್ದಾರೆ ಆನಂದಪುರದ ಜನ. ಇದೀಗ ಕರೆಂಟ್ ಶಾಕ್ ಹೊಡೆದು ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಸೆಲ್ವಿ ಸಾವಿನ ಬೆನ್ನಲ್ಲೇ ಆನಂದಪುರದ ನಿವಾಸಿಗಳು ಸಿಡಿದೆದ್ದಿದ್ದಾರೆ.
ಇದಕ್ಕೆಲ್ಲ ಪರಿಹಾರ ಯಾವಾಗ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಆನಂದಪುರದಲ್ಲಿ ಪ್ರತಿನಿತ್ಯ ನೀರನ್ನ ಹಿಡಿಯುವುದಕ್ಕೆ ಎಂತಹ ಹರಸಾಹಸವನ್ನ ಇಲ್ಲಿನ ಜನ ಮಾಡ್ತಾರೆ. ಅದು ಎಷ್ಟು ಡೇಂಜರಸ್ ಆಗಿದೆ. ಸೆಲ್ವೆ ಸಾಯೋದಕ್ಕೆ ಏನು ಕಾರಣ ಆಯಿತು, ಆ ಪವರ್ ಕನೆಕ್ಷನ್ ವ್ಯವಸ್ಥೆ ಆನಂದಪುರದಲ್ಲಿ ಎಷ್ಟು ಅಪಾಯಕಾರಿಯಾಗಿದೆ, ಅದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಬೆಳಿಗ್ಗೆ ನೀರನ್ನ ಹಿಡಿಲಿಕ್ಕೆ ಅಂತ ಹೋದಂತ ಮಹಿಳೆ ಕರೆಂಟ್ ಶಾಕ್ ಅನ್ನು ಹೊಡೆದು ಸಾವನ್ನಪ್ಪಿರುವಂತಹ ಒಂದು ಘಟನೆ ಏನಿದೆ ಅದು ನಡೆದಿರುವಂತದ್ದು. ಚಾಮರಾಜಪೇಟೆಯ ಆನಂದಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಹಾಗಾದ್ರೆ ಇದು ಯಾವ ರೀತಿಯಲ್ಲಿ ನಡೀತು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇಲ್ಲಿರುವಂತ ಮೋಟರ್ನ ನೀವು ಗಮನಿಸ್ತಾ ಇರಬಹುದು. ಈ ಒಂದು ಮೋಟರ್ನಿಂದ ಪೈಪ್ ಅನ್ನ ಅವರ ಮನೆಯವರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಇದು ಕಾವೇರಿ ವಾಟರ್ ಏನಿದೆ ಅದರ ಮೇನ್ ಲೈನು. ಅದಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಒಂದು ನಲ್ಲಿಯನ್ನ ವ್ಯವಸ್ಥೆ ಮಾಡುವಂತ ಒಂದು ಕೆಲಸವನ್ನ ಅಧಿಕಾರಿಗಳು ಕೂಡ ಮಾಡಿಕೊಟ್ಟಿದ್ದಾರೆ. ಅವರು ಆ ಒಂದು ನಲ್ಲಿಯಿಂದ ನೀರನ್ನು ತೆಗಿಬೇಕು ಅಂತ ಹೇಳಿದ್ರೆ ಮೋಟರ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನನ್ನೊಂದಿಗೆ ಅವರು ವ್ಯಕ್ತಿ ಇದ್ದಾರೆ. ಅವರು ಆ ಮೋಟರ್ನ ಹೇಗೆ ಕನೆಕ್ಟ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಅವರೀಗ ಮೋಟರ್ನ ಕನೆಕ್ಟ್ ಮಾಡ್ತಾರೆ. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಎಷ್ಟು ಡೇಂಜರಸ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಿದ್ರೆ ನಿಜಕ್ಕೂ ಕೂಡ ಈ ರೀತಿಯಲ್ಲಿ ನೀರನ್ನ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇದೆಯಾ ಅನ್ನುವಂತ ಒಂದು ಅನುಮಾನ ಏನಿದೆ ಅದು ಮೂಡ್ತಾ ಹೋಗುತ್ತೆ. ನೀವು ಇಲ್ಲಿ ಗಮನಿಸ್ತಿರ್ಬೋದು. ಇದು ಯಾವುದೇ ಪ್ಲಗ್ ಅಲ್ಲ, ನೇರವಾಗಿ ಕಂಬದಿಂದ 2 ವೈರ್ ಏನಿದೆ ಅದು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಆ ವೈರ್ಗೆ ಇಲ್ಲಿ ಬಂದಂತವರು ಮೋಟರ್ ವೈರ್ನ ಕನೆಕ್ಷನ್ ಕೊಡಬೇಕಾಗುತ್ತೆ. ಅದು ಕೂಡ ನೇರವಾಗಿ. ಆ ಸಂದರ್ಭದಲ್ಲಿ ಆ ಮಹಿಳೆ ಏನಿದ್ದಾರೆ ಇವರು ಕರೆಂಟ್ ಹೊಡೆದು ಇಲ್ಲಿ ಸಾವನ್ನಪ್ಪಿರುವಂಥದ್ದು. ಅಂದ್ರೆ ಇಷ್ಟೊಂದು ಡೇಂಜರಸ್ ಆಗಿ ಇಲ್ಲಿ ಆ ಕರೆಂಟ್ ಕಲೆಕ್ಷನ್ ಕೊಡೋದಾಗಿರ್ಬೋದು, ಹಾಗೆ ಅದನ್ನ ತೆಗೆಯೋದಾಗಿರ್ಬೋದು, ಆ 2 ಕೆಲಸವನ್ನು ಇಲ್ಲಿನ ಜನ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಇಲ್ಲಿನ ಜನ ನೀರನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಇವರು ಸರ್ಕಾರ ಯಾವ ರೀತಿಯಲ್ಲಿ ಹಾಗಾದ್ರೆ ನಾವು ಭಾರಿ ವ್ಯವಸ್ಥೆಯನ್ನು ಮಾಡ್ಕೊಡ್ತಾ ಇದೀವಿ, ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತಾ ಇದೀವಿ, ಇದು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರಲ್ಲ, ಇದೇನಾ ಹಾಗಾದ್ರೆ ಇವರ ಗ್ರೇಟರ್ ಬೆಂಗಳೂರು ಅನ್ನುವಂಥ ಒಂದು ಪ್ರಶ್ನೆ ಏನಿದೆ ಅದು ಮೂಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ಗಮನಿಸಿರ್ಬೋದು ಯಾವ ರೀತಿಯಲ್ಲಿ ಪೈಪನ್ನು ಹಾಕಿದ್ದಾರೆ ಅಂತೇಳಿ. ಅಂದ್ರೆ ಸುಮಾರು 250-300 ಮೀಟರ್ ವರೆಗೂ ಕೂಡ ಇಲ್ಲಿ ಪೈಪನ್ನು ಹಾಕ್ತಾರೆ. ಅಲ್ಲಿಂದ ನೀರನ್ನ ಮನೆಗೆ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಮನೆಗೆ ನೀರನ್ನ ಕೊಡಬೇಕು ಅನ್ನುವಂತ ಒಂದು ಯೋಜನೆ ಇದ್ರೂ ಕೂಡ ಸರ್ಕಾರಕ್ಕೆ ಇಲ್ಲಿಯವರೆಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪವೂ ನಾಲೆಡ್ಜ್ ಇಲ್ಲ ಅನ್ನುವಂಥದ್ದೇನಿದೆ ಅದು ಗೊತ್ತಾಗ್ತಾ ಇದೆ. ಅಧಿಕಾರಿಗಳಿಗೆ ಇಲ್ಲಿನ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತ ಅನ್ಸುತ್ತೆ. ನಾನು ನಿಮಗೆ ಒಂದು ಪ್ರಾತ್ಯಕ್ಷಿಕೆ ತೋರಿಸಿದ್ನಲ್ಲ, ಅದೇ ರೀತಿಯಲ್ಲಿ ಇಲ್ಲಿನ ಜನ ನೀರನ್ನ ಹಿಡಿತಾ ಇರುವಂಥದ್ದು. ಇಲ್ಲಿನ ಸಂಪೂರ್ಣ ಏರಿಯಾ ಏನಿದೆ ಅದೇ ರೀತಿಯಲ್ಲಿ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೂ ಕೂಡ ನಲ್ಲಿ ಕಲೆಕ್ಷನ್ ಅನ್ನುವಂಥದ್ದಿಲ್ಲ, ಮನೆಗೆ ನೀರು ಬರೋದಿಲ್ಲ. ಅವರೇ ಸ್ವತಃ ಪೈಪನ್ನು ತಂದು ಅವರೇ ಸ್ವತಃ ದುಡ್ಡಲ್ಲಿ ಮೋಟ್ರನ್ನ ತಂದು ಅನಂತರದಲ್ಲಿ ಅವರು ನೀರನ್ನ ಮನೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಸರ್ಕಾರ ಹಾಗಾದ್ರೆ ಏನು ಮಾಡ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ನಿಜಕ್ಕೂ ಕೂಡ ಉದ್ಭವವಾಗುತ್ತೆ. ಇಲ್ಲಿನ ಜನಸಾಮಾನ್ಯರ ಪರಿಸ್ಥಿತಿ ಏನಿದೆ ಇದು ನಿಜಕ್ಕೂ ದಾರುಣ ಅಂತ ಹೇಳ್ಬೋದು. ಇದು ಬೆಂಗಳೂರಿನ ಹೃದಯ ಭಾಗ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಹಳ್ಳಿಯಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಲ್ಲಿಂದು ಕರೆಂಟ್ ಶಾಕ್ ಏನಿದೆ ಅಪ್ಪಿತಪ್ಪಿ ಹೊಡಿತು ಅಂತ ಅಂದ್ರೆ ಯಾರು ಕೂಡ ಇಲ್ಲಿ ಬದುಕಲಿಕ್ಕೆ ಸಾಧ್ಯವಾಗುವುದಿಲ್ಲ. ಕಾರಣ ನೇರವಾಗಿ ಕಂಬದಿಂದಲೇ ಇವರು ಕರೆಂಟ್ ಪ್ಲಗ್ ಅನ್ನ ಇವರು ಕೊಡ್ತಾರೆ. ಅನಂತರದಲ್ಲಿ ಅವರು ಮೋಟರ್ಗೆ ಕಲೆಕ್ಷನ್ ಅನ್ನ ಮಾಡೋದ್ರಿಂದಾಗಿ ಈ ಸಮಸ್ಯೆ ಕೂಡ ಆಗ್ತಾ ಇರುವಂತದ್ದು. ಇಲ್ಲಿನ ಜನಸಾಮಾನ್ಯರು ಕೂಡ ನಿಜಕ್ಕೂ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ನಮಗೆ ಇನ್ನಾದ್ರೂ ಕೂಡ ಇನ್ನೆಷ್ಟು ಪ್ರಾಣ ಹೋದ ನಂತರದಲ್ಲಿ ನೀವು ನೀರನ್ನ ಕೊಡ್ತೀರಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ರಸ್ತೆಯನ್ನು ತಡೆದು ಕೂಡ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪೊಲೀಸರು ಕೂಡ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ಆಗಿರ್ಲಿಲ್ಲ. ಇಲ್ಲಿನ ಸ್ಥಳೀಯ ಶಾಸಕರು ನಿಜಕ್ಕೂ ಕೂಡ ನೀವು ಇದ್ರೆ ಇಲ್ಲಿನ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿ ಇಲ್ಲಿನ ಜನರ ಪರಿಸ್ಥಿತಿಯನ್ನು ನೋಡಿ ಅನಂತರದಲ್ಲಿ ನಿಮಗೆ ಅಧಿಕಾರ ಕೊಟ್ಟಿರುವಂತದ್ದು ಕೇವಲ ವಿಧಾನಸಭೆಯಲ್ಲಿ ಕೂತು ಮಾತನಾಡ್ಲಿಕ್ಕಲ್ಲ, ಜನಸಾಮಾನ್ಯರ ಕಷ್ಟವನ್ನು ಅರಿಲಿಕ್ಕೆ ಅನ್ನುವಂಥದ್ದನ್ನ ಸ್ವಲ್ಪ ನೆನಪು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.